ಸೊಪ್ಪಿಂದ ಹಿಡಿದು ಒಂದು ಸ್ಮಾಲ್ ಫ್ಲವರ್ ವರೆಗೂ 120 115 ಹೇಳ್ತಾರೆ. ರೇಟ್ ಎಲ್ಲ ಅವ್ರು ಹೇಳಂಗಿದೆ ಸರ್. ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಈ ವರ್ಷ. ಹೋದ ವರ್ಷಗಿನ ಸ್ವಲ್ಪ ಜಾಸ್ತಿನೇ ಇದೆ ರೇಟ್ಗಳೆಲ್ಲ. ಮಾರು 200 ರೂಪಾಯಿ ಸರ್. ಎಷ್ಟೇ ಆಗಲಿ ತಗೊಂಡೋಗ್ತಾರೆ ಕಸ್ಟಮರ್ ಬಂದು. ಹಬ್ಬದ ಬಗ್ಗೆ ಏನು ಮಾಡೋದು, ಇವಾಗ ಇಷ್ಟೊಂದು ರೇಟ್ ಇದೆ. ಹೂವು ಎಲ್ಲ ಮಾವಿನ ಸೊಪ್ಪಿಂದ ಹಿಡಿದು ಒಂದು ಸ್ಮಾಲ್ ಫ್ಲವರ್ವರೆಗೂ 120 115 ಹೇಳ್ತಾರೆ. ಹಬ್ಬ ಬಂದಿರೋ ಕಾರಣ ಮಾಡಲೇಬೇಕು. ವರಮಹಾಲಕ್ಷ್ಮಿ ಬರೋದು ಒಂದೇ ಸತಿ ವರ್ಷಕ್ಕೆ. ಸೊ ಮಾಡಲೇಬೇಕಾಗಿರೋ ಕಾರಣಕ್ಕೆ ತೊಗೊಳ್ಳೇಬೇಕು. ಅರ್ಧ ಮೊಳ ಆದರೂ ತೊಗೊಂಡು ಹೋಗಲೇಬೇಕಲ್ಲ. ಇದೆ ಸರ್. ಪರವಾಗಿಲ್ಲ ಸರ್. ಹಣ್ಣುಗಳು ಸ್ವಲ್ಪ ರೇಟ್ ಜಾಸ್ತಿ ಇದೆ. ಎಲ್ಲ ಜಾಸ್ತಿ ತೊಗೊಳೋದಾದ್ರೆ ಸ್ವಲ್ಪ ಕಡಿಮೆ ತೊಗೊಳ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ನಡೀತಾ ಇದೆ. ಸುಮಾರಾಗಿ ಬರ್ತಾ ಇದೆ ಸರ್, ಹೇಳ್ಕೊಳಂಗಿಲ್ಲ. ರೇಟ್ ಎಲ್ಲ ಅವ್ರು ಹೇಳಂಗಿದೆ ಸರ್. ರೇಟ್ ಸ್ವಲ್ಪ ಜಾಸ್ತಿನೇ ಇದೆ ಈ ವರ್ಷ. ಹೋದ ವರ್ಷಗಿನ ಸ್ವಲ್ಪ ಜಾಸ್ತಿನೇ ಇದೆ ರೇಟ್ಗಳೆಲ್ಲ. ಮಾರು 200 ರೂಪಾಯಿ ಸರ್. ಎಷ್ಟೇ ಆಗಲಿ ತಗೊಂಡೋಗ್ತಾರೆ ಕಸ್ಟಮರ್ ಬಂದು. ಯಾಕಂದರೆ ಮುಖ್ಯವಾದ ಹಬ್ಬ ಇದು. ಫಸ್ಟ್ನೇ ಹಬ್ಬ, ಮುಖ್ಯವಾದ ಹಬ್ಬ. ಎಷ್ಟೇ ಆಗಲಿ ರೇಟ್ ಆಗಲಿ ತಗೊಂಡೋಗ್ತಾರೆ. ರೇಟು ಹಂಗೆ ಇದೆ. 150ಗೂ ಸಿಗ್ತಾಯಿದೆ, 200ಗೂ ಸಿಗ್ತಾಯಿದೆ, 300 ಆಗ್ಬೋದು, ಹೇಳೋಕ್ಕಾಗಲ್ಲ. ಎಷ್ಟೇ ಆಗಲಿ ಕಸ್ಟಮರ್ ಬಂದು ತಗೊಂಡೋಗ್ತಾರೆ. ಹಣ್ಣು ರೇಟೆಲ್ಲ ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಹಬ್ಬ ಅನ್ನೋದು ಮಾಡಲೇಬೇಕಲ್ಲ. ಈಗ ಹಬ್ಬ ಅನ್ನೋದು ವರ್ಷ ಬಂದೇ ಬರುತ್ತೆ. ಈಗ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಆಗಿದೆ ರೇಟು. ಆದರೂ ಪರವಾಗಿಲ್ಲ. ಇಲ್ಲಿ ನಮ್ಮ ಮಾರ್ಕೆಟಲ್ಲಿ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಹಣ್ಣೆಲ್ಲ ಚೆನ್ನಾಗಿ ಸಿಗ್ತಿದೆ. ಹೂವು ತುಂಬ ರೇಟ್ ಜಾಸ್ತಿ ಆಗಿದೆ ಸರ್. ಒಂದು ಮೊಳ ಕನಕಾಂಬರ ಹೂವು 200 ರೂಪಾಯಿ ರೇಟ್ ಹೇಳ್ತಿದ್ದಾರೆ. ತುಂಬ ರೇಟ್ ಜಾಸ್ತಿ ಆಗಿದೆ ಸರ್. ಮಾಡಲೇಬೇಕು, 100ಕ್ಕೆ 100 ಮಾಡಲೇಬೇಕು ಸರ್. ಸರ್ 100 120 ರೂಪಾಯಿ ಬಾರು. ಅಲ್ಲಿ ಮಾರ್ಕೆಟಲ್ಲಿ 60 80. ಪರವಾಗಿಲ್ಲ. ಬಾಳೆದಿಂಡು 100 ರೂಪಾಯಿ ಜೋಡಿ ಹೋಗ್ತೈತೆ. ಮಾರ್ಕೆಟು ತುಂಬ ಖುಷಿ ಆಗೈತೆ ಬಜಾರಲ್ಲಿ. ಹೋದ ವರ್ಷ 2000 ರೂಪಾಯಿ ಇತ್ತು ಆಪಲ್ ಬಾಕ್ಸ್. ಇವಾಗ ತುಂಬ 5000 ರೂಪಾಯಿ ಆಗಿದೆ. ಎಲ್ಲರೂ ಬಂದು ಕೇಳ್ತಾರೆ, ಆಮೇಲೆ ಬೇಡ ಅಂತ ವಾಪಸ್ ಹೋಗ್ತಾರೆ, ರೇಟ್ ಜಾಸ್ತಿ ಇದೆ ಅಂತ. ಇವಾಗೆಲ್ಲ ಆಪಲ್ ರೇಟು, ಫ್ರೂಟ್ಸ್ ರೇಟ್ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ಯಾರು ಜನಗಳೇ ಬರಲ್ಲ ಈ ಸತಿ. ಅದಕ್ಕೆ ತುಂಬ ಲಾಸ್ ಆಗಿದೆ.